ಅಷ್ಟು ಜನ ಗೆದ್ದಿದ್ರಲ್ಲ, 26 ಜನ. ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಳ್ಳಿಕ್ಕೆ ಗಡಗಡ ಗಡಗಡ ಅಂತ ನಡುಕ್ತಾರೆ, ಗಡಗಡ ಗಡಗಡ ಅಂತ ನಡುಕ್ತಾರೆ. ಇಂಥವ್ರಿಗೆ ಓಟ್ ಕೊಡ್ಬೇಕಾ? ಬೇಡ ಅಲ್ಲ, ಬೇಡ ಅಲ್ಲ. ದಯಮಾಡಿ ಒಂದು ಓಟ್ ಕೊಡಬೇಡಿ. ನೀವು ಇಲ್ಲಿ ಇರ್ತಕ್ಕಂಥ ಜನ ನಿಮ್ಮ ಕುಟುಂಬದವ್ರಿಗೆ ಹೇಳ್ಬೇಕು, ಪಕ್ಕದವ್ರಿಗೆ ಹೇಳ್ಬೇಕು, ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು, ನಿಮ್ಮ ಬಂಧುಗಳಿಗೆ ಹೇಳ್ಬೇಕು. ದಯಮಾಡಿ ಈ ಸಾರಿ ನರೇಂದ್ರ ಮೋದಿ ಅವರು 10 ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ. ಈ ದೇಶದ ಜನತೆಗೆ ಸುಳ್ಳು ಹೇಳಿದ್ದಾರೆ, ಈ ದೇಶವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಡಿ. ಶ್ರೀಮಂತ ಪರವಾಗಿ ಕೆಲಸ ಮಾಡೋದು. ನರೇಂದ್ರ ಮೋದಿಗೆ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ದೇಶನೇ ಬಿಟ್ಬಿಡ್ತೀವಿ ನಾವು ಅಂತ ಹೇಳಿ ಯಾರು ಹೇಳಿದ್ದು ಇದನ್ನ? ದೇವೇಗೌಡರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು. ನರೇಂದ್ರ ಮೋದಿ ಅವರು ಏನಾದ್ರು ಪ್ರಧಾನಮಂತ್ರಿ ಆಗ್ಬಿಟ್ರು. ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈಗ ಈ ತರ ಹೇಳ್ತಾ ಇದ್ದಾರೆ. ಸುಳ್ಳಲ್ವ ಇದು ಅಂತ ಹೇಳಿದೆ. ಅದಕ್ಕೆ ಏನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡರೇ ನನಗೆ ಗರ್ವನೇ ಇಲ್ಲಪ್ಪ, ಇದು ಭಂಗ ಇಲ್ಲ, ಭಂಗ ಇಲ್ಲ ಮಾಡ್ತೀನಿ. ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ದಂತಾನೆ ಭಂಗ ಮಾಡೋದು. ಹೇಳಿದ್ರೆ ನಮ್ಮ ಕಡೆ ಎಲ್ಲ ಗಾದೆ ಇದೆ ಒಂದು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ. ನಿಮ್ ಕಡೆ ಹೇಳ್ತಾರಲ್ಲ, ಹಂಗೆ ದೇವೇಗೌಡರಿಗೆ ಸತ್ಯ ಹೇಳಿದ್ರಾಗಲ್ಲ. ನೀವು ಯೋಚನೆ ಮಾಡಿ, 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ. ಏನಾದ್ರು ಮಾಡಿದ್ರ? ಬೆಂಗಳೂರಿಗೆ ಏನಾದ್ರು ಮಾಡಿದಾರ? ಕುಡಿಯ ನೀರು ಕೊಡ್ಲಿಲ್ಲ. ಮೇಕೆದಾಟು ಅದು ನಮ್ಮ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದು, 66 TMC ನೀರನ್ನ ಶೇಖರಣೆ ಮಾಡೋದು, ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು, ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಕೊಡ್ತಕ್ಕಂಥ ಯೋಜನೆ. ಇವತ್ತಿನವರಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ವಲ್ಲ. ಯಾರು ಕೊಡ್ಲಿಲ್ಲ? ಕೇಂದ್ರ ಸರ್ಕಾರ. ಯಾರ್ದು ಕೇಂದ್ರ ಸರ್ಕಾರ? ಶೋಭಾ ಕರಂದ್ಲಾಜೆ. ಯಾವತ್ತಾರು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿರಮ್ಮ? ಓಟ್ ಕೊಡ್ತೀರಾ? ಕುಡಿಯ ನೀರು ಬೇಕೋ ಬೇಡ ನಿಮ್ಗೆ? ಮೇಕೆದಾಟು ಯೋಜನೆ ಆಗ್ಬೇಕೋ ಬೇಡ? ನರೇಂದ್ರ ಮೋದಿಗೆ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ದೇಶನೇ ಬಿಟ್ಬಿಡ್ತೀವಿ ನಾವು ಅಂತ ಹೇಳಿ ಯಾರು ಹೇಳಿದ್ದು ಇದನ್ನ? ದೇವೇಗೌಡರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು. ನರೇಂದ್ರ ಮೋದಿ ಅವರು ಏನಾದ್ರು ಪ್ರಧಾನಮಂತ್ರಿ ಆಗ್ಬಿಟ್ರು. ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈಗ ಈ ತರ ಹೇಳ್ತಾ ಇದ್ದಾರೆ. ಸುಳ್ಳಲ್ವ ಇದು ಅಂತ ಹೇಳಿದೆ. ಅದಕ್ಕೆ ಏನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡರೇ ನನಗೆ ಗರ್ವನೇ ಇಲ್ಲಪ್ಪ, ಇದು ಭಂಗ ಇಲ್ಲ, ಭಂಗ ಇಲ್ಲ ಮಾಡ್ತೀನಿ. ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ದಂತಾನೆ ಭಂಗ ಮಾಡೋದು. ಹೇಳಿದ್ರೆ ನಮ್ಮ ಕಡೆ ಎಲ್ಲ ಗಾದೆ ಇದೆ ಒಂದು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ. ನಿಮ್ ಕಡೆ ಹೇಳ್ತಾರಲ್ಲ, ಹಂಗೆ ದೇವೇಗೌಡರಿಗೆ ಸತ್ಯ ಹೇಳಿದ್ರಾಗಲ್ಲ. ನೀವು ಯೋಚನೆ ಮಾಡಿ, 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ. ಏನಾದ್ರು ಮಾಡಿದ್ರ? ಬೆಂಗಳೂರಿಗೆ ಏನಾದ್ರು ಮಾಡಿದಾರ? ಕುಡಿಯ ನೀರು ಕೊಡ್ಲಿಲ್ಲ.